ಹೃದಯದ ಪಿಸುಮಾತು. ಅಧ್ಯಾಯ 5. ಆನ್ಯಾಳ ಗೃಹ ಪ್ರವೇಶ. ರಿಸೆಪ್ಷನ್ ಮುಗಿಸಿಕೊಂಡು ಅನುಗ್ರಹ ನಿವಾಸ ತಲುಪುವ ವೇಳೆಗೆ ರಾತ್ರಿ 11 ಗಂಟೆಯಾಗಿತ್ತು. ಇವರೆಲ್ಲ ಬರುವುದರೊಳಗೆ ನವದಂಪತಿಗಳ ಗೃಹ ಪ್ರವೇಶಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಾದಿದ್ದಳು ಕುಮುದ. ಸುನಂದಿತಾ ಹಾಗೂ ವಂದನಾ ಆರತಿಯನ್ನು ಮಾಡಿ, ಆನ್ಯಾ, ಬಲಗಾಲಿಂದ ಈ ಸೇರನ್ನು ಒದ್ದು ಒಳಗೆ ಬಾ ಎಂದು ಸುನಂದಿತಾರ ಹೇಳಿಕೆಯನ್ನನುಸರಿಸಿ ಆನ್ಯಾ ಇನ್ನೇನು ಒಳಬರಬೇಕು. ಅಷ್ಟರಲ್ಲಿ ವಂದನಾ ಕೈ ಅಡ್ಡ ಹಿಡಿದು, ಅಷ್ಟು ಸುಲಭದಲ್ಲಿ ಎಂಟ್ರಿ ಸಿಗೋಲ್ಲ ಮೇಡಮ್, ನಿಮ್ಮ ಪತಿದೇವರ ಹೆಸರು ಹೇಳಿ ಮೊದಲು ಎಂದು ರೇಗಿಸಿದಳು. ಯಾವ ಸಂದರ್ಭವೇ ಆದರೂ, ಯಾವ ವಿಷಯವೇ ಕೇಳಿದರೂ ಆನ್ಯಾಳ ಮನಸ್ಸಿನ ತುಂಬ ಹಿಂದಿನ ರಾತ್ರಿ ತ್ರಿಶೂಲ್ ಆಡಿದ ಮಾತುಗಳೇ ಕೊರೆಯುತ್ತಿತ್ತು. ನೆನೆದಷ್ಟು ಮನಸ್ಸಿಗೆ ಚೂರಿಯಿಂದ ಚುಚ್ಚಿದಂತಹ ಅನುಭವ. ಹೆಸರು ಹೇಳಲಾರನೆಂಬಂತೆ ಅಡ್ಡಲಾಗಿ ತಲೆಯಾಡಿಸಿದಳು. ಅದೆಲ್ಲ ಆಗೋಲ್ಲ, ಬೇಗ ಹೇಳು ಎಂದು ಅವಳಿಗಡ್ಡವಾಗಿ ನಿಂತಳು ವಂದನಾ. ಹೆಸರು ಹೇಳುವವರೆಗೂ ಸುಮ್ಮನಾಗುವುದಿಲ್ಲ ಎಂದರಿತ ಆನ್ಯಾ, ತ್ರಿಶೂಲ್ ಎಂದು ಮೆಲ್ಲನುಸಿರಿದಳು ಮನಸ್ಸಿಲ್ಲದ ಮನಸ್ಸಿನಿಂದ. ಈಗ ತಮ್ಮ ಸರದಿ ಎಂದು ತಮ್ಮ ನೆಡೆ ತಿರುಗಿದಳು ವಂದನಾ. ಭಾವದ ಏರಿಳಿತವಿಲ್ಲದೆ ಸಲೀಸಾಗಿ ಆನ್ಯಾ ಎಂದನು. ಮೊದಲ ಬಾರಿ ತನ್ನವನ ಬಾಯಲ್ಲಿ ತನ್ನ ಹೆಸರನ್ನು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದವಳು ಮುಜುಗರದಿಂದ ತಲೆ ತಗ್ಗಿಸಿದಳು. ವಂದನಾ, ನಿನ್ನ ತಮಾಷೆ ಮುಗಿದಿದ್ದರೆ ಅವರಿಬ್ಬರನ್ನೂ ಒಳಗೆ ಬಿಡು, ಈಗಾಗಲೇ ತುಂಬಾ ಲೇಟ್ ಆಗಿದೆ ಎಂಬ ತಾಯಿಯ ಮಾತಿಗೆ ಸರಿ ಎಂದು ದಾರಿ ಬಿಟ್ಟಳು ವಂದನಾ. ಆನ್ಯಾ, ಎಲ್ಲ ಒಳ್ಳೆಯದಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ದೀಪ ಹಚ್ಚಿ ನಮಸ್ಕಾರ ಮಾಡು ಎಂದು ದೇವರ ಮನೆಯ ಕಡೆ ಕೈ ತೋರಿದರು ಸುನಂದಿತಾ. ದೇವರೇ, ನಿಜವಾಗಿಯೂ ನನಗೆ ಏನು ಬೇಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನಿನಗೇ ಎಲ್ಲ ಗೊತ್ತಿದೆ. ಭಾವನೆಗಳೇ ಇಲ್ಲದಿರೋ ಈ ವ್ಯಕ್ತಿನ ಎದುರಿಸೋ ಶಕ್ತಿ ನನಗೆ ಕೊಡು ಎಂದು ಬೇಡಿಕೊಂಡಳು ಆನ್ಯಾ. ಅಷ್ಟರಲ್ಲಿ ಸುನಂದಿತಾ, ಆನ್ಯಾ, ವಂದನಾಳ ಜೊತೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗು ಎಂದು ಹೇಳುತ್ತಾ ವಂದನಾಳಿಗೆ ಆನ್ಯಾಳನ್ನು ತಯಾರು ಮಾಡುವಂತೆ ಕಣ್ಣಲ್ಲಿಯೇ ಸೂಚಿಸಿದರು. ಸುನಂದಿತಾರ ಉದ್ದೇಶವನ್ನರಿತ ಆನ್ಯಾಳಿಗೆ ಹಿಂಸೆಯಿಂದ ಉಸಿರುಗಟ್ಟಿದಂತಾಯಿತು. ಆದರೆ ಯಾರ ಬಳಿಯೂ ಏನೂ ಹೇಳುವಂತಿಲ್ಲವೆಂದು ಅರಿತಿದ್ದವಳು ಮೌನವಾಗಿ ವಂದನಾಳನ್ನು ಹಿಂಬಾಲಿಸಿದಳು. ಆನ್ಯಾ, ತಗೋ, ಈ ಸೀರೆ ಉಟ್ಕೋ ಎಂದು ತೆಳುವಾದ ಆಕಾಶ ನೀಲಿ ಬಣ್ಣದ ಸೀರೆಯನ್ನು ನೀಡಿದಳು. ಆನ್ಯಾ ಸೀರೆಯನ್ನು ತೆಗೆದುಕೊಳ್ಳಲು ಯೋಚಿಸಿದ್ದರಿಂದ, ಫಸ್ಟ್ ನೈಟ್ಗೆ ಅಂತ ನೀನು ತ್ರಿಶೂಲ್ ಏನು ಪ್ಲಾನ್ ಮಾಡಿದ್ದೀರೋ ಗೊತ್ತಿಲ್ಲ, ಆದರೆ ಇವಾಗ ಅಮ್ಮನ ಸಮಾಧಾನಕ್ಕಂತೂ ನೀನು ಈ ಸೀರೆ ಉಟ್ಕೋಬೇಕಾಗತ್ತೆ ಎಂದಳು ಅನುನಯಿಸುವಂತೆ. ತಾನಿನ್ನೂ ಇಲ್ಲೇ ಇದ್ದರೆ ವಂದನಾ ಇನ್ನೂ ಏನೇನು ಹೇಳುವಳೋ ಎಂದು ಹೆದರಿ ಸೀರೆಯನ್ನು ತೆಗೆದುಕೊಂಡು ರೂಮಿನಲ್ಲೇ ಇದ್ದ ಅಟ್ಯಾಚ್ಡ್ ಬಾತ್ರೂಮಿಗೆ ಹೋದಳು. ಆನ್ಯಾಳ ಮುಜುಗರವನ್ನು ಸಹಜವಾದ ನಾಚಿಕೆ ಎಂದು ತಪ್ಪಾಗಿ ಅರ್ಥೈಸಿದಳು ವಂದನಾ. ಸೊಸೆ ತಾವು ತಂದಿದ್ದ ಹೊಸ ಸೀರೆಯುಟ್ಟು ಅಂದವಾಗಿ ಕಾಣುತ್ತಿದ್ದುದನ್ನು ನೋಡಿ ತೃಪ್ತಿಯಾದ ನಗೆ ಎರಳಿತು ಸುನಂದಿತಾರ ತುಟಿಗಳಲ್ಲಿ. ಬಾ, ನಾನು ನಿನಗೆ ನಿಮ್ಮ ರೂಮನ್ನು ತೋರಿಸುತ್ತೇನೆ ಎಂದು ಹಾಲು ತುಂಬಿದ ಬೆಳ್ಳಿ ಲೋಟವನ್ನು ಆನ್ಯಾಳ ಕೈಗಿಡುತ್ತಾ ಮುಂದೆ ಹೆಜ್ಜೆ ಇಟ್ಟಳು ವಂದನಾ. ಒಂದೊಂದು ಹೆಜ್ಜೆ ಎತ್ತಿಡುತ್ತಲೂ ಆನ್ಯಾಳ ಹೃದಯ ಬಡಿತ ಏರುತ್ತಿತ್ತು. ಅಂತೂ ರೂಮಿನೆದುರು ನಿಂತಾಗ ಹೃದಯ ಬಾಯಿಗೆ ಬಂದಂತಾಗಿತ್ತು ಆನ್ಯಾಳ ಸ್ಥಿತಿ. ಹೋಗು, ತ್ರಿಶೂಲ್ ಒಳಗಿದ್ದಾನೆ ಎಂದು ಹೂನಗೆ ಬೀರಿ ಮರೆಯಾದಳು ವಂದನಾ. ಕ್ಷಣ ಈ ಮನೆಯಿಂದಲೇ ಓಡಿಬಿಡಲೇ ಎನಿಸದಿರಲಿಲ್ಲ ಆನ್ಯಾಳಿಗೆ. ನಡುಗುವ ಕೈಗಳಿಂದಲೇ ಬಾಗಿಲು ಸರಿಸಿ ಮೆಲ್ಲಗೆ ಒಳಗೆ ಬಂದಳು. ವಿಶಾಲವಾದ ಕೋಣೆ ನವಜೋಡಿಯ ಮೊದಲ ರಾತ್ರಿಗೆಂದು ವಿಧ ವಿಧ ಹೂಗಳಿಂದ ಅಂದವಾಗಿ ಅಲಂಕೃತಗೊಂಡಿತ್ತು. ಉದ್ದೇಶಪೂರ್ವಕವಾಗಿಯೇ ಆ ರೂಮಿನ ವಿದ್ಯುತ್ ದೀಪಗಳನ್ನು ತೆಗೆದು ಅಲ್ಲಲ್ಲಿ ಕ್ಯಾಂಡಲ್ಗಳನ್ನು ಹಚ್ಚಿಟ್ಟಿದ್ದರು. ಮಂದವಾದ ಕ್ಯಾಂಡಲ್ ಬೆಳಕಿನಲ್ಲಿ ರೂಮಿನ ಅಂದ ದುಪ್ಪಟ್ಟಾದಂತಿದ್ದರೂ ಆನ್ಯಾಳ ಮನಸ್ಸು ಮಾತ್ರ ಹುಲಿಯ ಬೋನು ಹೊಕ್ಕ ಜಿಂಕೆಯದಂತಾಗಿತ್ತು. ಮಂದ ಬೆಳಕಿನ ಕೋಣೆಯ ಸುತ್ತ ಕಣ್ಣಾಡಿಸುತ್ತಾ ಈ ಡಬ್ಬಾ ಐಡಿಯಾ ಯಾವ ಪುಣ್ಯಾತ್ಮರಿಗೆ ಬಂತೋ ಎಂದು ಮನಸಾರೆ ಬೈದುಕೊಂಡಳು.
ಮಂಚದ ಬಲಗಡೆ ಸಾಕಷ್ಟು ಜಾಗ ಬಿಟ್ಟು ಹಾಕಿದ್ದ ಉದ್ದನೆಯ ಸೋಫಾದಲ್ಲಿ ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಮಗ್ನನಾಗಿದ್ದ ತ್ರಿಶೂಲ್ನನ್ನು ಕಂಡ ಆನ್ಯಾಳಿಗೆ ಅಲ್ಪ ಸ್ವಲ್ಪ ಕೂಡಿಟ್ಟುಕೊಂಡಿದ್ದ ಧೈರ್ಯವೂ ಕೂಡ ಕಾಲ ಕೆಳಗಿನ ನೀರು ಹರಿದು ಹೋಗುವಂತೆ ಬೆವರಿನ ಮೂಲಕ ಮಾಯವಾಯಿತು. ಆದರೂ ತಾನು ಹಳೆಯ ಶತಮಾನದ ಧೈರ್ಯಗೇಡಿ ಹೆಣ್ಣಾಗಬಾರದು. ನನ್ನ ಮನಸ್ಸಿಗೆ ವಿರುದ್ಧವಾದದ್ದೇನೂ ನಡೆಯಲು ನಾನು ಅವಕಾಶ ಕೊಡೋದಿಲ್ಲ. ಅಷ್ಟರ ಮಟ್ಟಿಗಿನ ಸ್ವಾತಂತ್ರ್ಯ ಪ್ರತಿಯೊಂದು ಹೆಣ್ಣಿಗೂ ಇದೆ ಎಂದು ತನಗೆ ತಾನು ಧೈರ್ಯ ತಂದುಕೊಂಡು ಅವನ ಗಮನ ಸೆಳೆಯಲೆಂದು ಅವನಿಗೆ ಕೇಳುವಂತೆ ಗಂಟಲು ಸರಿಪಡಿಸಿಕೊಂಡಳು. ಬೇಕೆಂದೇ ಬಳೆಗಳ ಶಬ್ದ ಮಾಡಿದಳು. ಪ್ರಯೋಜನವಾಗಲಿಲ್ಲ. 10 ಹೆಜ್ಜೆಗಳು ಮುಂದಕ್ಕೆ ಬಂದು ಅವನೆದುರಿಗಿದ್ದ ಟೀಪಾಯಿಯ ಮೇಲೆ ಸಶಬ್ದವಾಗಿಟ್ಟಳು ಹಾಲಿನ ಲೋಟವನ್ನು. ಅಲುಗಾಡಲಿಲ್ಲ ತ್ರಿಶೂಲ್. ಕೋಪ ಅವಮಾನದಿಂದ ಮೈ ಪರಿಚಿಕೊಳ್ಳುವಂತಾಯಿತು ಆನ್ಯಾಳಿಗೆ. ಇನ್ನು ಸುಮ್ಮನಿರುವುದು ಸರಿಯಲ್ಲ ಎಂದು ತ್ರಿಶೂಲ್ ಎಂದು ಭಾವರಹಿತವಾಗಿ ಕರೆದಳು. ಅವಳ ಪ್ರತಿಯೊಂದು ಚಲನವಲನಗಳನ್ನು ಓರೆಗಣ್ಣಿನಲ್ಲೇ ಗಮನಿಸುತ್ತಿದ್ದವನು ಹೆಸರಿಡಿದು ಕರೆದಾಗಲೂ ಪ್ರತ್ಯುತ್ತರ ಕೊಡುವುದಿರಲಿ ಅವಳ ಕಡೆ ತಿರುಗಿಯೂ ನೋಡಲಿಲ್ಲ. ಮಿಸ್ಟರ್ ತ್ರಿಶೂಲ್ ಕಶ್ಯಪ್ ಎಂದು ಸ್ವಲ್ಪ ಜೋರಾಗಿಯೇ ಕೂಗಿದಳು. ಎಸ್, ಏನು ಹೇಳು ಎಂಬಂತೆ ನೋಡಿದ. ಏಟಿಗೆ ಎದುರೇಟು ಎಂಬಂತೆ ನಾನು ಬಂದಿದ್ದು ಗೊತ್ತಾಗ್ಲಿಲ್ವಾ ಎನ್ನುವ ರೀತಿ ನೋಡಿದಳು ಕಣ್ಣು ಮಿಟುಕಿಸದೆ. ಅದನ್ನು ಲೆಕ್ಕಿಸದ ಹಾಗೆ ಮತ್ತೆ ಆಫೀಸ್ ಕೆಲಸದ ಕಡೆ ಗಮನ ಹರಿಸಲು ಹೊರಟಾಗ, ಈ ಹಾಲು ನೀವು ಕುಡಿಯೋ ಹಾಗಿದ್ದರೆ ಕುಡಿಯಿರಿ, ಇಲ್ಲ ಅಂದ್ರೆ ನಾನು ಕುಡಿತೀನಿ ಎಂದಳು ಟೀಪಾಯಿ ಮೇಲಿದ್ದ ಹಾಲಿನ ಲೋಟದ ಕಡೆ ಕಣ್ಣು ಹಾಯಿಸುತ್ತಾ. ನಿನ್ನೆಯಿಂದಲೂ ಮೌನ ಗೌರಿಯಂತಿದ್ದವಳು ಈ ರೀತಿ ಮಾತನಾಡಿದ್ದನ್ನು ಕಂಡು ಆಶ್ಚರ್ಯವಾಗದಿರಲಿಲ್ಲ ತ್ರಿಶೂಲ್ಗೆ. ಅಷ್ಟೊಂದು ಅವಸರವೇ ಎಂಬರ್ಥದ ಅವನ ಕೀಟಲೆಯ ನೋಟಕ್ಕೆ ಆನ್ಯಾಳಲ್ಲಿನ ಶಕ್ತಿಯೆಲ್ಲವೂ ಅಡಗಿ ಹೋಯಿತು. ಲ್ಯಾಪ್ಟಾಪ್ ಆರಿಸಿ ಕೂತಲ್ಲಿಂದ ಎದ್ದವನೇ ಟೀಪಾಯಿಯ ಮೇಲಿದ್ದ ಹಾಲಿನ ಲೋಟವನ್ನು ಹಿಡಿದು ತೀರಾ ಆನ್ಯಾಳ ಸಮೀಪಕ್ಕೆ ಬಂದು ನಿಂತನು. ಒಬ್ಬರ ಎದೆಬಡಿತ ಮತ್ತೊಬ್ಬರಿಗೆ ಕೇಳಿಸುವಷ್ಟು. ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಡಿಯೋಡ್ರೆಂಟ್ನ ಸುವಾಸನೆಗೆ ಬವಳಿ ಬರುವಂತಾಯಿತು ಆನ್ಯಾಳಿಗೆ. ತಗೋ ಕುಡಿ, ಸಂಕೋಚ ಬೇಡ ಎಂದು ಹಾಲಿನ ಲೋಟವನ್ನು ಹಿಡಿದನು ಅವಳ ಮುಂದೆ. ಕಣ್ ಬಿಟ್ಟಳು ಅವನ ವರ್ತನೆಗೆ. ನಿನಗೆ ಹೇಳ್ತಿರೋದು ಕುಡಿ, ಮತ್ತೊಮ್ಮೆ ಹೇಳಿದಾಗ ನಡಗುವ ಕೈಗಳಿಂದ ಲೋಟವನ್ನು ತೆಗೆದುಕೊಂಡವಳೆ ಒಂದೇ ಉಸಿರಿಗೆ ಖಾಲಿ ಮಾಡಿಟ್ಟಳು. ಸೋ ವಾಟ್ ನೆಕ್ಸ್ಟ್ ಎಂದವನನ್ನು ಕಕ್ಕಾಬಿಕ್ಕಿಯಾಗಿ ನೋಡಿದಳು. ಆದಷ್ಟು ಬೇಗ ಈ ಗ್ಲಾಸ್ ಖಾಲಿ ಆಗಬೇಕು ಅಂತ ನಿನ್ನ ಮನಸ್ಸಿನಲ್ಲಿತ್ತು, ಅದಾಯಿತು, ಇವಾಗ ಮುಂದೇನು ಅಂತ ಎಂದು ನಾಟಕೀಯವಾಗಿ ಕೇಳಿದಾಗ ಮೈಯೆಲ್ಲ ಉರಿದಂತಾಯಿತು ಆನ್ಯಾಳಿಗೆ. ಇದ್ದ ಬದ್ದ ಧೈರ್ಯವನ್ನೆಲ್ಲ ಕೂಡಿಸಿ, ನಾನು ಮಲ್ಕೋಬೇಕು, ನಿದ್ದೆ ಬರ್ತಿದೆ ಎಂದವಳನ್ನೇ ನೋಡಿದ. ಅವಳ ಆ ಕೆಂದುಟಿಗಳು ಮತ್ತೇನನ್ನೋ ಹೇಳಲು ಚಡಪಡಿಸುತ್ತಿವೆ ಎಂದರಿವಾದಾಗ ಕ್ಷಣ ಅವನ ಎದೆಬಡಿತ ತಪ್ಪಿತು, ಯಾವುದೋ ಮಧುರವಾದ ಕಲ್ಪನೆಯಿಂದ. ಇನ್ನೇನೋ ಹೇಳೋದಿಕ್ಕೆ ನಾಲಿಗೆ ತಡಿವರಿಸ್ತಾ ಇದೆ, ಹೇಳಿ ಅದೇನು ಅಂತ. ಮತ್ತದೇ ಕೀಟಲೆ ಬೆರೆತ ನೋಟ ಹಾಗೂ ಧ್ವನಿ ತ್ರಿಶೂಲ್ನದ್ದು. ನನಗೆ ಒಬ್ಬಳೇ ಮಲ್ಕೊಂಡು ಅಭ್ಯಾಸ, ನನ್ನ ಪಕ್ಕ ಯಾರಾದರೂ ಇದ್ದರೆ ನನಗೆ ನಿದ್ದೆ ಬರೋಲ್ಲ ಎಂದಳು ಎತ್ತಲೋ ನೋಡುತ್ತಾ. ಅವಳ ಮಾತುಗಳಿಂದ ಎಳ್ಳಷ್ಟು ನಿರಾಸೆಯಾದರೂ ತಕ್ಷಣವೇ ಚೇತರಿಸಿಕೊಂಡ ತ್ರಿಶೂಲ್, ನಮಗೂ ಒಬ್ಬರೇ ಮಲ್ಕೊಂಡೇ ರೂಢಿ, ಜೊತೆಗೆ ಯಾರನ್ನು ಕರೆತರೋದಿಲ್ಲ ಎಂದು ಕೊಂಚ ಖಾರವಾಗಿ ಹೇಳುತ್ತಾ ಮಂಚದ ಮೇಲಿದ್ದ ಒಂದು ದಿಂಬು ಹಾಗೂ ಹೊದ್ದಿಕೆಯನ್ನು ತೆಗೆದುಕೊಂಡು ಸೋಫಾದ ಬಳಿ ನೆಮ್ಮದಿಯ ಉಸಿರು ಬಿಟ್ಟು ಇಡೀ ಮಂಚವೇ ತನ್ನದೆಂದು ಖುಷಿಯಾಗಿ ಉರುಳಿದಳು ಆನ್ಯಾ. ಬೆಳಗ್ಗಿನಿಂದಾದ ಆಯಾಸ, ನಿನ್ನೆಯೂ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ, ಸ್ವಲ್ಪ ಹೊತ್ತಿಗೆ ಮುಂಚಿನ ಆತಂಕದ ಒತ್ತಡ ಎಲ್ಲವೂ ಸೇರಿ ಬಹುಬೇಗ ನಿದ್ರೆಗೆ ಜಾರಿದಳು. ಇತ್ತ ಸೋಫಾದ ಮೇಲುರುಳಿದ ತ್ರಿಶೂಲ್ನ ಗಮನ ಪೂರ್ತಿ ಆನ್ಯಾಳ ಕಡೆಯೇ ಇತ್ತು. ಮಗುವಿನಂತೆ ನಿದ್ರಿಸುತ್ತಿದ್ದವಳನ್ನು ನೋಡಿ ಇವಳಲ್ಲಿ ಏನೋ ಒಂದು ರೀತಿಯ ಸೆಳೆತವಿದೆ ಎಂದೆನಿಸದಿರಲಿಲ್ಲ.